ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಕೆ ಗಾನಸ್ ಕಿಚನ್. ಇವತ್ತು ನಾನು ಬಾಳೆ ಎಲೆ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಈ ಚಿಕನ್ ಫ್ರೈ ರುಚಿ ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಮೊದಲಿಗೆ ಈ ಚಿಕನ್ ಫ್ರೈನ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈ ಥರ ಒಂದು ಚಿಕ್ಕ ಜಾರ್ಗೆ 10-12 ಪೀಸ್ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆ 3 ಪೀಸ್ ಆಗೋಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ 3-4 ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮೊಸರನ್ನ ಸೇರಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಈ ಮಸಾಲನೆಲ್ಲ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಈಗ ಈ ಫ್ರೈನ ಮಾಡೋದಕ್ಕೆ ಈ ಥರ 1 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ನೋಡಿ, ಎಲ್ಲ ಚಿಕನ್ನು ಈ ಥರ ಮೀಡಿಯಮ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಇದಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲ ಪೇಸ್ಟ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಸಾಲಾನ ಸೇರಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಈಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಎಣ್ಣೆ ಬೇಕಂದ್ರೂ ಸೇರಿಸ್ಕೋಬೋದು. ತುಪ್ಪನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. 15-20 ನಿಮಿಷ ಈ ಚಿಕನ್ನ ಮಸಾಲದಲ್ಲಿ ಹಾಗೆ ಬಿಡಬೇಕು. ಅಷ್ಟರಲ್ಲಿ ಚಿಕನ್ ಫ್ರೈನ ಮಾಡೋದಕ್ಕೆ ಒಲೆನ ಅಂಟಿಸಿ ಈ ಥರ ಒಂದು ಹೆಂಚನ್ನ ಇಟ್ಟಿದ್ದೀನಿ. ಹೆಂಚು ಬಿಸಿ ಆದಮೇಲೆ ಅದ್ರ ಮೇಲೆ ಬಾಳೆ ಎಲೆನ ಹಾಕಿ ಬಾಳೆ ಎಲೆನ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಬಾಳೆ ಎಲೆನ ಕೈನಲ್ಲಿ ಈ ಥರ ಟರ್ನ್ ಮಾಡ್ಕೊತಾ 2 ಸೈಡು ಬಿಸಿ ಮಾಡ್ಕೋಬೇಕು. ಬಾಳೆ ಎಲೆ ಬಿಸಿಯಾಗಿ ಸ್ವಲ್ಪ ಬಾಡೋದ್ರೆ ಸಾಕು, ಅಲ್ಲಿ ತನಕ ಈ ಬಾಳೆ ಎಲೆನ ಈ ಥರ ಬಿಸಿ ಮಾಡ್ಕೋಬೇಕು. ಎಲ್ಲ ಬಾಳೆ ಎಲೆನೂ ಇದೇ ಥರ ಬಿಸಿ ಮಾಡಿ ತಗೋಬೇಕು. ಬಾಳೆ ಎಲೆನ ಈ ಥರ ಬಿಸಿ ಮಾಡಿ ತಗೊಳ್ಳೋದ್ರಿಂದ ಬಾಳೆ ಎಲೆ ಪೊಟ್ನ ಕಟ್ಟಿದಾಗ ಅರ್ಧೋಗಲ್ಲ. ಈಗ ನೋಡಿ, ನಾವು ಮಸಾಲೆ ಹಾಕಿ ರೆಡಿ ಮಾಡಿಟ್ಟಂಥ ಚಿಕನ್ 20 ನಿಮಿಷ ಚೆನ್ನಾಗಿ ಮ್ಯಾಗಿನೇಷನ್ ಆಗಿದೆ. ಈಗ ಈ ಚಿಕನ್ನ ತೆಗೆದು ಈ ಥರ ಪಕ್ಕಕ್ಕೆ ಇಟ್ಕೊಂಡು ಆಲ್ರೆಡಿ ನಾವು ಹೆಂಚು ಮೇಲೆ ಬಿಸಿ ಮಾಡಿ ಇಟ್ಕೊಂಡಂಥ ಬಾಳೆ ಎಲೆನ ತೊಗೊತಾ ಇದ್ದೀನಿ. ಈಗ ಈ ಬಾಳೆ ಎಲೆ ಮೇಲೆ 4-5 ಪೀಸ್ ಆಗೋಷ್ಟು ಮಸಾಲೆ ಹಾಕ್ದಂಥ ಚಿಕನ್ ಪೀಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈ ಬಾಳೆ ಎಲೆನ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡ್ ಮಾಡ್ಕೋಬೇಕು. ಹಾಗೆ ಹಸಿ ಬಾಳೆ ಎಲೆನಲ್ಲಿ ಈ ಥರ ಫೋಲ್ಡ್ ಮಾಡಿದ್ರೆ ಬಾಳೆ ಎಲೆ ಅರ್ಧೋಗುತ್ತೆ. ಸ್ವಲ್ಪ ಬಾಳೆ ಎಲೆನ ಬಿಸಿ ಮಾಡಿ ತಗೊಂಡ್ರೆ ಈ ಥರ ಫೋಲ್ಡ್ ಮಾಡಿದಾಗ ಅರಿಯೋದಿಲ್ಲ. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿ ತಗೊಂಡು ಈಗ ದಾರದಿಂದ ಇದನ್ನು ಸುತ್ತಾ ಇದ್ದೀನಿ. ಹಾಗೆ ಈ ಬಾಳೆ ಎಲೆ ಎಲ್ಲೂ ಬಿಚ್ಚೋಗ್ದಿರ ಟೈಟಾಗಿ ದಾರದಿಂದ ಈ ಥರ ಸುತ್ಕೋಬೇಕು. ಎಲ್ಲ ಸೈಡು ಈ ಥರ ನೀಟಾಗಿ ಸುತ್ಕೊಂಡಾದ್ಮೇಲೆ ಈಗ ಈ ದಾರನ ಈ ಥರ ಗಂಟಾಕ್ತಾ ಇದ್ದೀನಿ. ಈ ಥರ ಟೈಟಾಗಿ ಗಂಟಾಕಾದ್ಮೇಲೆ ಈಗ ಇದರಲ್ಲಿ ಎಕ್ಸ್ಟ್ರಾ ಇರುವಂಥ ದಾರನ ಈ ಥರ ಕತ್ರಿಯಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಬಾಳೆ ಎಲೆನಲ್ಲಿ ಚಿಕನ್ನ ಸೇರಿಸಿ ಈ ಥರ ಪೊಟ್ನಾನ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಬಾಳೆ ಎಲೆನಲ್ಲೂ ಇದೇ ಥರ ಚಿಕನ್ನ ಸೇರಿಸಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ನೋಡಿ, ಎಲ್ಲ ಬಾಳೆ ಎಲೆನಲ್ಲೂ ಇದೇ ಥರ ಚಿಕನ್ನ ಸೇರಿಸಿ ಪೊಟ್ನಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈ ಚಿಕನ್ ಫ್ರೈನ ಮಾಡೋದಕ್ಕೆ ಒಲೆ ಮೇಲೆ ಈ ಥರ ಒಂದು ಹೆಂಚನ್ನ ಇಟ್ಟು ಹೆಂಚು ಬಿಸಿ ಆದಮೇಲೆ 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಂಥ ಬಾಳೆ ಎಲೆ ಚಿಕನ್ನ ಈ ಹೆಂಚು ಮೇಲೆ ಇಡ್ತಾ ಇದ್ದೀನಿ. ಈಗ ಈ ಬಾಳೆ ಎಲೆ ಚಿಕನ್ ಮೇಲೆ ಮುಚ್ಚಿಡ್ತಾ ಇದ್ದೀನಿ. ಈ ಚಿಕನ್ 15-20 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಈಗ 10 ನಿಮಿಷ ಆಗಿದೆ. ಬಾಳೆ ಎಲೆ ಚಿಕನ್ ಫ್ರೈ ಒಂದು ಸೈಡ್ ಫ್ರೈ ಆಗಿದೆ. ಈಗ ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ಈಗ ನೋಡಿ, ಈ ಚಿಕನ್ನ ಈ ಥರ ತಿರುಗಿಸ್ಕೋಬೇಕಾದ್ರೆ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರಲ್ಲಿ ಫ್ರೈ ಆಗಿದೆ. 2 ಸೈಡು ಇದೇ ಥರ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸೈಡ್ ತಿರುಗಿಸ್ಕೊಂಡಾದ್ಮೇಲೆ ಈಗ ಮತ್ತೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇನ್ನೂ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಈಗ 10 ನಿಮಿಷ ಆಗಿದೆ. ನೋಡಿ, ಇನ್ನೊಂದು ಸೈಡು ಸಹ ಈ ಥರ ಟರ್ನ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, 2 ಸೈಡು ಈ ಥರ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರಲ್ಲಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನೆಲ್ಲ ತೆಗೆದು ಸಪ್ರೇಟಾಗಿ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಎಲ್ಲ ಚಿಕನ್ನು ಇದೇ ಥರ ಫ್ರೈ ಮಾಡಿ ತಗೋಬೇಕು. ಈಗ ನೋಡಿ, ನಾನು ಎಲ್ಲ ಚಿಕನ್ನು ಇದೇ ಥರ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಒಂದು ಬಾಳೆ ಎಲೆ ಪೀಸ್ನ ತೊಗೊತಾ ಇದ್ದೀನಿ. ನೋಡಿ, 2 ಸೈಡು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲಿರುವಂಥ ದಾರನೆಲ್ಲ ತೆಗೆದು ಈ ಬಾಳೆ ಎಲೆನ ಈ ಥರ ತೆಗಿತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಚಿಕನ್ ಎಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಆಗಿದೆ ಅಂತ. ಈಗ ನೋಡಿ, ಚಿಕನ್ ಮೇಲೆಲ್ಲ ಈ ಥರ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ನಲ್ಲಿ ಫ್ರೈ ಆಗಿದೆ. ಹಾಗೆ ಈ ಚಿಕನ್ ಒಳಗೆ ಕೂಡ ಈ ಥರ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕನ್ನು ಕೂಡ ನೀಟಾಗಿ ಬೆಂದಿದೆ. ಹಾಗೆ ನೋಡಿದ್ರಲ್ಲ, ತುಂಬಾ ರುಚಿಯಾದಂಥ ಬಾಳೆ ಎಲೆ ಚಿಕನ್ ಫ್ರೈನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.